ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಕಳೆದ ವಿಡಿಯೋದಲ್ಲಿ 5 ಗಂಟೆ ಬೆಳಿಗ್ಗೆನೇ ಬರಬೇಕು ಅಂತ ಹೇಳಲಾಗಿತ್ತು. ಐ ಆಮ್ ರಿಯಲಿ ಸಾರಿ. ನಿಮಗೆ ಸ್ಟಾರ್ಟ್ ಆಗುವಂಥದ್ದು ಎಕ್ಸಾಮ್ 7 ಗಂಟೆಯಿಂದ. ಸೊ ಹಾಗಾಗಿ ನೀವು ಎಕ್ಸಾಮ್ ಸೆಂಟರ್ಸ್ಗೆ 7 ಗಂಟೆಗೆ ಬಂದರೆ ಸಾಕಾಗಿರುತ್ತೆ. 7 ಗಂಟೆಯಿಂದ 9 ಗಂಟೆ ತನಕನೂ ಕೂಡ ನಿಮಗೆ ಫ್ರಿಸ್ಕಿಂಗ್ ಇರುತ್ತೆ, ಮತ್ತು ಡಿಜಿಟಲ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ಸ್ ಇರುತ್ತೆ, ಫೇಶಿಯಲ್ ರೆಕಾಗ್ನೈಸೇಷನ್ಸ್ ಇರುತ್ತೆ. ಸೊ ಹಾಗಾಗಿ 7 ಗಂಟೆಗೆ ನೀವು ಬರಬೇಕಾಗಿರುತ್ತೆ. ಅದಕ್ಕಿಂತ ಮುಂಚೆನೇ ಬರ್ತೀನಿ ಅಂತ ಹೇಳಿದ್ರೆ 6-6:30 ಬೆಟರ್. ಇನ್ನು 9 ಗಂಟೆಗೆ ನಿಮಗೆ ವೆರಿಫಿಕೇಷನ್ಸ್ ಇರುತ್ತೆ, ನಿಮ್ಮ ಅಡ್ಮಿಷನ್ ಟಿಕೆಟ್ಸ್ಗಳು. 9:15ಗೆ ನಿಮಗೆ ಪೇಪರ್ ಬುಕ್ಲೆಟ್ನ ನೀಡ್ತಾರೆ. 9:25ಕ್ಕೆ ನಿಮಗೆ OMR ಶೀಟ್ಸ್ಗಳನ್ನೆಲ್ಲ ಕೂಡ ನೀವು ಭರ್ತಿ ಮಾಡಬೇಕಾಗಿರುತ್ತೆ. 9:00 ನಿಮಗೆ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್. 9:30ಯಿಂದ 11:55 ತನಕ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬೇಕಾಗಿರುತ್ತೆ. ಇನ್ನು 12 ಗಂಟೆಗೆ ನಿಮಗೆ ಫೈನಲ್ ಬೆಲ್ ಆಗುತ್ತೆ. ನಿಮ್ಮ ಕೊಠಡಿಯ ಮೇಲ್ವಿಚಾರಕರಿಗೆ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೀಡಬೇಕಾಗಿರುತ್ತೆ. ಸೊ ಪೇಪರ್ 1 ಇರೋರಿಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಪೇಪರ್ 2 ನಿಮಗೆ 11:30ಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಎಕ್ಸಾಮ್ ಸೆಂಟರ್ಗೆ 11:30ಗೆ ಬಂದರೆ ಸಾಕಾಗಿರುತ್ತೆ. ಸೊ 11:30ಯಿಂದ 1:30 ತನಕ ನಿಮಗೆ ಫ್ರಿಸ್ಕಿಂಗ್, ಡಿಜಿಟಲ್ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ಸ್ ಮತ್ತು ಫೇಶಿಯಲ್ ರೆಕಾಗ್ನೈಸೇಷನ್ಸ್ ಇರುತ್ತೆ. ಇನ್ನು 1:30ಗೆ ನಿಮಗೆ ವೆರಿಫಿಕೇಷನ್ ಆಫ್ ಅಡ್ಮಿಷನ್ ಟಿಕೆಟ್ ಇರುತ್ತೆ. ಅಡ್ಮಿಷನ್ ಟಿಕೆಟ್ಗೆ ನಿಮಗೆ ವೆರಿಫಿಕೇಷನ್ ಮಾಡ್ತಾರೆ. ಇನ್ನು 1:45ಗೆ ನಿಮಗೆ OMR ಶೀಟ್ಸ್ ಏನಿರುತ್ತೋ ಅದನ್ನು ನಿಮಗೆ ನೀಡ್ತಾರೆ. 1:55ಕ್ಕೆ ಅದನ್ನೆಲ್ಲ ಕೂಡ ನೀವು ಫಿಲ್ ಮಾಡಬೇಕಾಗಿರುತ್ತೆ. ನಿಮಗೆ 2 ಗಂಟೆಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ಸ್ನ ಬರೆಯೋದಕ್ಕೆ. 2 ಗಂಟೆಯಿಂದ 4:25 ತನಕ ನಿಮಗೆ ಅವಕಾಶ ಇರುತ್ತೆ. ಇನ್ನು 4:00ಗೆ ನಿಮಗೆ ಫೈನಲ್ ಬೆಲ್ ಆಗುತ್ತೆ. ನಿಮ್ಮ ಕೊಠಡಿಯ ಮೇಲ್ವಿಚಾರಕರಿಗೆ ನೀವು ನಿಮ್ಮ ಒಂದು ಆನ್ಸರ್ ಶೀಟ್ಸ್ಗಳನ್ನ ನೀವು ನೀಡಬೇಕಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.